ಆನಂತರ ಅವರು ಸಾಮಾಜಿಕವಾಗಿ ಒಂದು ಈ ದೇಶದಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಬೇಕು ಅಂತಂತ ಅವರ ವಿದ್ಯಾರ್ಥಿ ಮತ್ತು ಅವರ ತತ್ವ ಮತ್ತು ಅವರ ಧ್ಯೇಯ ಇವೆಲ್ಲವೂ ಅವರನ್ನು ಎತ್ತರವಾದ ಮಟ್ಟಕ್ಕೆ ಕೊಂಡೊಯ್ತು ಅಂತ ನಾನು ಭಾವಿಸ್ತೇನೆ. ಅವರಿಗಿರ್ತಕ್ಕಂಥ ಮುಖ್ಯವಾದ ಅಚಲವಾದ ಗುಣ ಏನು ಅಂತಂದರೆ ಈ ದೇಶಕ್ಕಾಗಿ ಹೋರಾಟ ಮಾಡಬೇಕು, ದೇಶದ ಹೋರಾಟಗಾರವಾಗಿ ಕೂಡ, ಜೊತೆಗೆ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು. ಆಗಿನ ಕಾಲದಲ್ಲಿ ಅತ್ಯಂತ ವಿಪರೀತವಾಗಿ ಏರುಪೇರು ಜಾತಿ ಭಾವನೆ ಇತ್ತು ಮತ್ತು ಇನ್ನಿತರ ಎಲ್ಲ ಶೋಷಣೆಗಳಿದ್ದು ಅಂಥದ್ದೆಲ್ಲ ಮೆಟ್ಟಿ ನಿಲ್ಲಬೇಕು, ಈ ದೇಶ ಸಮಾಜವನ್ನು ಕಾಣಬೇಕು ಅಂತ ಅವರ ಒಂದು ಆಶಯವಾಗಿತ್ತು. ಆ ನಂತರ ಅದೇ ರೀತಿಯಲ್ಲಿ ಅವರು ಹೋರಾಟವನ್ನು ಮಾಡಿದ್ರು. ಕಾಲಕ್ರಮೇಣ ಅವರು ರಾಜಕೀಯಕ್ಕೆ ಬಂದು ನಮ್ಮ ದೇಶದ ಪ್ರಧಾನಿಯಾಗಬೇಕಾದಂಥ ವ್ಯಕ್ತಿ ಉಪ ಪ್ರಧಾನಿಯಾದ ಕಾರ್ಯ ವಿಫಲವಾಯಿತು. ಈ ದೇಶದ ಜನ ಒಬ್ಬ ಶೋಷಿತನಿಗೆ ಪ್ರಧಾನಿ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ